ನಮಸ್ಕಾರ. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಧನುಶ್ರೀ. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿರೋ ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿಯೇ ಬಿಜೆಪಿ ನಾಯಕರ ಮೇನ್ ಟಾರ್ಗೆಟ್ ಆದಂತೆ ಕಾಣಿಸ್ತಾ ಇದೆ. ಇಬ್ರು ಲಿಂಗಾಯತ ನಾಯಕರ ವಿರುದ್ಧ ಕಮಲ ಪಡೆ ಸಮರ ಸಾರ್ತಿದೆ. ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ದು, ಶೆಟ್ಟರ್ ಕೊನೆಗೆ ಬಿಜೆಪಿಗೆ ಮೋಸ ಮಾಡಿದ್ರು, ನಾನು ಕೆಜೆಪಿ ಕಟ್ಟಿ ದೊಡ್ಡ ಅಪರಾಧ ಮಾಡಿದ್ದೆ, ಆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೇಳಿದ್ದೀನಿ, ಆದ್ರೆ ನಾನು ಶೆಟ್ಟರ್ ರೀತಿ ಕಾಂಗ್ರೆಸ್ ಸೇರ್ಲಿಲ್ಲ, ಜಗದೀಶ್ ಶೆಟ್ಟರ್ ಸೋಲಿಸ್ತೀವಿ ಅಂತ ಗುಡುಗಿದ್ದಾರೆ. 100% ಯಶಸ್ವಿ ಆಗ್ತೀವಿ. ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದವ್ರಿಗೆ ಜನ ಕ್ಷಮಿಸೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ. ಯಾವುದೂ ಅನ್ಯಾಯ ಮಾಡಿರಲಿಲ್ಲ, ಅವ್ರಿಗೆ ಎಲ್ಲ ಸ್ಥಾನಮಾನಗಳು ಕೊಟ್ಟಿದ್ದು. ಆದರೂ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ, ಅದು ತಗ್ಪಾಠ ಕೆಲಸ ಅಂತ ಹೇಳಿಲ್ಲ. ಸರ್, ಶೆಟ್ಟರ್ 2012-13 ಏನು ಮಾಡಿದ್ರು ಯಡಿಯೂರಪ್ಪನವರು ಅಂತ ಕೇಳ್ತಾರೆ. ಕೆಜೆಪಿ ತಾವೇನು ಮಾಡಿದ್ರು? ಹೌದಣ್ಣ, ಹೋಗಿದ್ದೆ, ದೊಡ್ಡ ಅಪರಾಧ ಅಂತೇಳಿ ಕ್ಷಮಾಪಣೆಯನ್ನು ಕೇಳಿದ್ದೆ. ನಾನು ಕಾಂಗ್ರೆಸ್ ಹೋಗಿರ್ಲಿಲ್ವಲ್ಲ ಶೆಟ್ಟರಂತೆ ಅಲ್ವಾ? ಅವರು ಮುಂದೆ ಏನಾದರೂ ಬಿಜೆಪಿ ಬರ್ಬೋದಾ ಈಗ ಪಶ್ಚಾತ್ತಾಪ ಆಗಿ? ಆ ಪ್ರಶ್ನೆನೇ ಉದ್ಭವ. 100% ಬಿಜೆಪಿ ನಾಯಕರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡದಂತೆ ಕಾಣ್ತಿದೆ ಅಂತ ಜಗದೀಶ್ ಶೆಟ್ಟರ್ ಅಲರ್ಟ್ ಆಗಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಯಾಗ್ತಿದೆ. ಅಮಿತ್ ಶಾ ನನ್ನನ್ನು ಸೋಲಿಸಬೇಕೆಂದು ಕರೆ ನೀಡಿದ್ರು, ಬಡಪಾಯಿ ಮೇಲೆ ಅದ್ಯಾಕೆ ಮುಗಿಬಿದ್ದಿದ್ದಾರೋ ಗೊತ್ತಿಲ್ಲ. ಬಿಎಸ್ವೈ ರಕ್ತದಲ್ಲಾದ್ರೂ ಬರೀಲಿ, ಯಾವುದಲ್ಲಾದ್ರೂ ಬರೀಲಿ, ಅದನ್ನ ನಾನು ಆಶೀರ್ವಾದ ಅಂದ್ಕೊಳ್ತೇನೆ ಅಂತ ಹೇಳಿದ್ರು. ಯಡಿಯೂರಪ್ಪ ಅಂತ ಒಬ್ಬ ಹಿರಿಯ ನಾಯಕರ ಕಡೆಯಿಂದ, ಒಬ್ಬ ಲಿಂಗಾಯತ ನಾಯಕರ ಕಡೆಯಿಂದ ಮತ್ತೊಬ್ಬ ಲಿಂಗಾಯತ ನಾಯಕರು ಜಗದೀಶ್ ಶೆಟ್ಟರ್ನ ಬಯಸುವಂಥದ್ದು, ಟೀಕೆ ಮಾಡುವಂಥದ್ದು ಏನಿದೆಯಲ್ಲ, ಇದು ಮತ್ತೊಬ್ಬರ ಹೆಗಲ ಮೇಲೆ ಬಂದೂಕಿಟ್ಟು ಗುಂಡು ಹಾರಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಡಿವೈಡ್ ಆ್ಯಂಡ್ ರೂಲ್ ಅಂತ ಏನಿದೆಯಲ್ಲ, ಅದಕ್ಕೆ ಇದು ಇಂಬು ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ಯಡಿಯೂರಪ್ಪನವರು ಏನು ಬೈದಿದ್ದಾರೆ, ಟೀಕೆ ಮಾಡಿದ್ದಾರೆ, ಅದನ್ನು ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಮುಂದೆ ಕೆಲಸ ಮಾಡ್ತೀನಿ. ಇವತ್ತು ಅವ್ರು ಏನು ನಮ್ಮ ಟೀಕಾ ಮಾಡಿದ್ರು. ಇನ್ನು ಶೆಟ್ಟರ್ ಕಾಂಗ್ರೆಸ್ ಸೇರಿದ ಮೇಲೆ ಅವರು ಕಾಂಗ್ರೆಸ್ ಪಕ್ಷದವರು, ಅವರನ್ನ ಸೋಲಿಸಬೇಕೆಂದು ನಮ್ಮ ಉದ್ದೇಶ ಎಂದು ಕಟೀಲ್ ಹೇಳಿಕೆಯನ್ನ ನೀಡಿದ್ರು. ಅವ್ರಿಗೆ ಕೊಡುವಂಥ ಎಲ್ಲ ಗೌರವಗಳನ್ನು ನಮ್ಮ ಪಾರ್ಟಿ ಕೊಟ್ಟಿದೆ, ಎಲ್ಲ ಸ್ಥಾನಮಾನಗಳನ್ನು ಅವ್ರು ಕೊಟ್ಟಿದೆ. ಅವ್ರ ಬಗ್ಗೆ ಎಲ್ಲ ಗೌರವದಿಂದ ನೋಡ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಮತ್ತು ಕಾಂಗ್ರೆಸ್ಸಿಗೆ ಹೋಗಿ ಅಭ್ಯರ್ಥಿ ಆದಮೇಲೆ ಅಲ್ಲಿ ಹೋರಾಟ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್. ಹಾಗಾಗಿ ಆ ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅನ್ನತಕ್ಕಂಥ ಉದ್ದೇಶ ನಮ್ದಿದೆ. ಯಾವುದೇ ಕ್ಷೇತ್ರದಲ್ಲಿ ಯಾರೇ ಇರಲಿ, ಕೌರವರ ಮತ್ತು ಪಾಂಡವರ ಯುದ್ಧ ಆದಾಗ ಕೌರವರ ಪಾರ್ಟಿಯಲ್ಲಿ ಎಲ್ಲ ಸಂಬಂಧಿಕರಿದ್ದರು, ಪಾಂಡವರು ಏನು ತೀರ್ಮಾನ ತಗೊಳ್ಳಿ. ಬಿಜೆಪಿ ಅಭ್ಯರ್ಥಿ ಪರ ಸಿಎಂ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯಮಕನಮರಡಿ, ಹುಕ್ಕೇರಿ ಕ್ಷೇತ್ರದಲ್ಲಿ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆಯನ್ನ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋನ ನಡೆಸಿದ್ರು. ರೋಡ್ ಶೋನಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದರು. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಕಾಂಗ್ರೆಸ್ನ ಅವಿಭಾಜ್ಯ ಅಂಗ. 2013 ಇಂದ 18 ಕಾಂಗ್ರೆಸ್ಸಿನ ಆಡಳಿತ ಇತ್ತು ರಾಜ್ಯದಲ್ಲಿ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ, ದೊಡ್ಡ ನೀರಾವರಿಯಲ್ಲಿ ಭ್ರಷ್ಟಾಚಾರ, ಸಣ್ಣ ನೀರಾವರಿಯಲ್ಲಿ ಕೆಲಸ ಮಾಡದೇನೆ ಬಿಲ್ ತೆಗೆದಿರುವ ಭ್ರಷ್ಟಾಚಾರ ಸಾಬೀತಾಗಿ ಇವತ್ತು ಶಿಕ್ಷೆ ಆಗ್ತಾ ಇದೆ. ಬಿಡಿಎದಲ್ಲಿ ರೀಡು ಭ್ರಷ್ಟಾಚಾರ. ಹೋಗ್ಲಿ ಬಿಡ್ರಿ, SC/ST ಮಕ್ಕಳಿಗೆ, ಇಲ್ಲಿ SC/ST ಜನಾಂಗ ಜಾಸ್ತಿ ಇದ್ದಾರೆ, SC/ST ಮಕ್ಕಳಿಗೆ ದಿಂಬು ಹಾಸಿಗೆ ಅದಕ್ಕೆ ಕೊಡಲು ಅದ್ರಾಗ ಪರ್ಸೆಂಟೇಜ್. ರಾಮನಗರದಲ್ಲಿ ಪ್ರಚಾರ ಮಾಡ್ತಿರೋ ಅಶೋಕ್ ವಿರುದ್ಧ ಡಿಕೆಶಿ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಭಾಷಣ ಶುರು ಮಾಡ್ತಿದ್ದಂತೆ 40% ಬಿಜೆಪಿ ಅಂತ ಕೂಗಿದ್ರು. ಇನ್ನೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆಯನ್ನ ಮೊಳಗಿಸಿದ್ರು. ಸಮ್ಮಿಶ್ರ ಸರ್ಕಾರ ಬಂತು ಕಳೆದ ಬಾರಿ. ಜೊತೆಗೆ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು, ಕನಕಪುರದ ಜನರು ಇಷ್ಟು ದಿನ ಭಯದಲ್ಲೇ ಇದ್ರು, ನಾನ್ ಬಂದ ಮೇಲೆ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿಕೆಯನ್ನ ನೀಡಿದ್ರು. ಸ್ವಾಗತ ಕೊಡ್ತಾ ಇದ್ದಾರೆ, ಪ್ರೀತಿಯಿಂದ ಸ್ವಾಗತ ಕೊಡ್ತಾ ಇದ್ದಾರೆ. ಇಷ್ಟು ದಿನದ ಭಯದಿಂದ ಅವರೆಲ್ಲ ಸ್ವಾಗತ ಕೋರ್ತಾ ಇದ್ರು. ನನಗೆ ಮಾತ್ರ ಅವರು ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದಾರೆ. ಹೂವಿನ ಹಾರ ಹಾಕ್ತಾರೆ, ಆರತಿ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಊರಲ್ಲೇ ನನಗೆ ಆರತಿ ಮಾಡಿ ಸ್ವಾಗತ ಮಾಡಿ ನಿಮಗೆ ಮತ ಹಾಕ್ತೀರಿ ಅಂತ ಕೇಳಿರೋವಂಥದ್ದು ಇಲ್ಲೊಂದು ಬದಲಾವಣೆಯ ಒಂದು ಸಂಕೇತ.
ಪರಿವರ್ತನೆಯ ಸಂಕೇತ. ಆ ದೃಷ್ಟಿಯಿಂದ ನನಗೆ ವಿಶ್ವಾಸ ಇದೆ, ಮೋದಿಯವರು ಏನು ನನ್ನನ್ನು ಅಭ್ಯರ್ಥಿ ಮಾಡಿ ಇಲ್ಲಿ. ಅಥಣಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ಲಕ್ಷ್ಮಣ್ ಸವದಿ ಬಿಎಸ್ವೈ ಬೆನ್ನಿಗೆ ಚೂರಿ ಹಾಕಿದ್ರು. ಯಡಿಯೂರಪ್ಪ ಸಿಎಂ ಸ್ಥಾನ ಕಳೆದುಕೊಳ್ಳಲು ಲಕ್ಷ್ಮಣ್ ಸವದಿಯೇ ಕಾರಣ ಅಂತ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈ ಭಾಗದ ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷ ಹೋಗುವಂತ ಲಕ್ಷ್ಮಣ ಸವದಿಗೆ ಬುದ್ಧಿ ಕಲಿಸಬೇಕು. ಈ ಚುನಾವಣೆ ಐತಿಹಾಸಿಕವಾದ ತರಂಬುತ್ತದೆ. ಒಂದು ಮಹೇಶ್ ಕುಮಟಳ್ಳಿ ಅವರಿಗೆ ಯಡಿಯೂರಪ್ಪನವರಿಗೆ ಬಣ್ಣ ಚೂರಿ ಹಾಕಿದಂತ ಮನುಷ್ಯ ಲಕ್ಷ್ಮಣ್ ಸವದಿನ ಚಕ್ಮಣಿ ಕೆಲಸ ಮಾಡಿ ಹೈಕಮಾಂಡ್ ಕಿವಿಯಲ್ಲಿ ತುಂಬಿ ಇವತ್ತು ಯಡಿಯೂರಪ್ಪನ ಸಹಿತ ಕ್ಲಾಸ್ ಕೊಟ್ಟ ಮನುಷ್ಯ ಲಕ್ಷ್ಮಣ್ ಸವದಿ. ಅದಕ್ಕೆ ನೀವೆಲ್ಲ ಲಿಂಗಾಯತರಿರ್ಬೋದು, ಹಿಂದೂ ಜನ ಇರ್ಬೋದು, SC ಇರ್ಬೋದು, ಮುಸಲ್ಮಾನರಿರ್ಬೋದು, ನಮ್ಮ ಬಿಜೆಪಿ ಪಕ್ಷ ಓಟ್ ಹಾಕಿ ಒಂದು ಧರ್ಮ ಯುದ್ಧದಲ್ಲಿ ವಿಷಯ ಮಾಡಿಕೊಡ್ಬೇಕಂತ ಕೈ ಮುಗಿ ಕೇಳ್ಕೊತ ತಮ್ಮನ್ನೆಲ್ಲ. ಮತ್ತೆ ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೆ ಕನಸು ಕಾಣ್ತಿರೋ ಕಮಲ ನಾಯಕರು ಹಳೆ ಮೈಸೂರು ಭಾಗವನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಬಳಿಕ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ಯೋಗಿ ಆದಿತ್ಯನಾಥ್ ಬೃಹತ್ ರೋಡ್ ಶೋ ನಡೆಸಿದ್ದು ಕಮಲ ಅಭ್ಯರ್ಥಿ ಅಶೋಕ್ ಜಯರಾಮ್ ಪರ ಮತಬೇಟೆಯನ್ನಾಡಿದ್ರು. ಕೆಲ ದಿನಗಳ ಹಿಂದಷ್ಟೇ ಸಿಎಂ ಬೊಮ್ಮಾಯಿ ನಾಮಪತ್ರ ಸಲ್ಲಿಕೆ ವೇಳೆ ಕಮಲ ಕಹಳೆ ಮೊಳಗಿಸಿದ್ದ ಕಿಚ್ಚ ಸುದೀಪ್ ಇಂದಿನಿಂದ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕಿಳಿದಿದ್ದಾರೆ. ವಾಲ್ಮೀಕಿ ಸಮುದಾಯದ ಮತಗಳು ಹೆಚ್ಚಿರುವಂತಹ ಕ್ಷೇತ್ರದಲ್ಲೇ ಸುದೀಪ್ ಕ್ಯಾಂಪೇನ್ ಅನ್ನ ಮಾಡಿದ್ರು. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ತಿಪ್ಪೇಸ್ವಾಮಿ, ಜಗಳೂರು ಬಿಜೆಪಿ ಅಭ್ಯರ್ಥಿ SV ರಾಮಚಂದ್ರ ಪರ ಕಿಚ್ಚ ಸುದೀಪ್ ರೋಡ್ ಶೋನ ಮಾಡಿದ್ರು. ಹಾಸನ ಜೆಡಿಎಸ್ ಟಿಕೆಟ್ ವಿಷಯಕ್ಕೆ ಸಿಟ್ಟಾಗಿದ್ದ ರೇವಣ್ಣ ಫ್ಯಾಮಿಲಿ ಮುನಿಸು ಮರೆತು ಜೆಡಿಎಸ್ ಅಭ್ಯರ್ಥಿ ಪರ ಅಖಾಡಕ್ಕೆ ಇಳಿದಿದ್ದಾರೆ. ಹಾಸನ ರಣಕಣ ರಂಗೇರಿತು. ಜೆಡಿಎಸ್ ಅಭ್ಯರ್ಥಿ ಪರ HD ರೇವಣ್ಣ ಹಾಗೂ ಭವಾನಿ ರೇವಣ್ಣ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ರೇವಣ್ಣ ಹಾಗೂ ಭವಾನಿ ಎಲ್ಲೆಡೆ ಜನರು ಪ್ರೀತಿಯನ್ನ ತೋರುತ್ತಿದ್ದಾರೆ, ಜೆಡಿಎಸ್ ಅಭ್ಯರ್ಥಿ ಸ್ವರೂಪ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿಕೆಯನ್ನ ನೀಡಿದ್ರು. ಹಲವಾರು ಕೊಡುಗೆಗಳನ್ನ, ಒಂದು ಹಾಸನದಿಂದ ಬೆಂಗಳೂರಿಗೆ 2,000 ಕೋಟಿ 2,700 ಕೋಟಿ 4 ಲೈನ್ ರಸ್ತೆ ಇರ್ಬೋದು. ಅದೇ ರೀತಿ ದೇವೇಗೌಡರು ಹಾಸನ ಪ್ರಧಾನಿ ಇದ್ದಾಗ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಹಾಸನ ಮೈಸೂರು ರೈಲ್ವೆ ಮಾರ್ಗ ಇರ್ಬೋದು, ರಸ್ತೆಗಳಿರ್ಬೋದು, ಕುಡಿಯೋ ಶಿಕ್ಷಣಕ್ಕೆ 5,000 ಕೋಟಿ ಹಣ ಕೊಟ್ಟಿರುವಂಥದ್ದು. ಇವತ್ತು ಎಲ್ಲ ಎಲೆಕ್ಷನ್ ನಿಂತವರೆಲ್ಲ ಅದನ್ನು ಹೇಳ್ತಾರೆ. ಈಗ ಅವರು ಏನೇನು ಮಾಡಿದ್ದಾರೆ, ನಾವೇನೇನು ಮಾಡಿದ್ದೀವಿ ಅನ್ನೋದು ಜನ ದಡ್ರಲ್ಲ, ಬುದ್ಧಿವಂತರು ಎಲ್ಲನೂ ತರ್ಕ ಮಾಡ್ತಾರೆ. ನಮಗೆ ಇಲ್ಲಿ ಹಾಸನದಲ್ಲಿ 100ಕ್ಕೆ 100% JDS ಗೆದ್ದು ಬರುತ್ತೆ, ಸ್ವರೂಪ್ ಗೆದ್ದು ಬರ್ತಾರೆ. ಹಾಗಾಗಿ ನಮಗೆ ಭಾರಿ ಅದ್ರ ಬಗ್ಗೆ ತುಂಬ ಎಲ್ಲರೂ ಕೂಡ. ಇಷ್ಟು ದಿನ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಸಿಎಂ ಕುರ್ಚಿ ಕಿತ್ತಾಟ ಬಿಜೆಪಿಯಲ್ಲೂ ಶುರುವಾದಂತೆ ಕಾಣಿಸ್ತಾ ಇದೆ. ಸಿಟಿ ರವಿ ಸಿಎಂ ಆಗಬೇಕು ಎಂದಿದ್ದ ಮಾಜಿ ಸಚಿವ ಈಶ್ವರಪ್ಪ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಎಲ್ಲ ಒಕ್ಕಲಿಗರು ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಸಿದ್ದರಾಮಯ್ಯನವರು ಎಲ್ಲ ಕುರುಬರು ನನ್ನ ಹಿಂದೆ ಬನ್ನಿ, ನಾನು ಮುಖ್ಯಮಂತ್ರಿ. ಇಂಥ ಜಾತಿವಾದಿಗಳು ಮುಖ್ಯಮಂತ್ರಿಗಳಾಗಬೇಕು. CT ರವಿ ಅಂತ ಒಬ್ಬ ರಾಷ್ಟ್ರೀಯವಾದಿ ಯುವಕ, ಅವನ ಜೀವನದಲ್ಲಿ ಎಂದೆಂದೂ ಜಾತಿವಾದದ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಅಂತ. ಬೆಳಗಾವಿ ಜಿಲ್ಲೆಯಲ್ಲಿ ಕೇಸರಿ ಕಹಳೆ ಮೊಳಗಿಸೋದಕ್ಕೆ ಕಮಲ ನಾಯಕರು ರಣತಂತ್ರ ರೂಪಿಸಿದಂತೆ ಕಾಣ್ತಿದೆ. ಮಾಜಿ ಸಿಎಂ, ಹಾಲಿ ಸಿಎಂಗಳೆಲ್ಲ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಥಣಿಯಲ್ಲಿ BSY ಪ್ರಚಾರ ಮಾಡ್ತಿದ್ರೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸಿಎಂ ಬೊಮ್ಮಾಯಿ ಅಬ್ಬರಿಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ಬೊಮ್ಮಾಯಿ, ಬೆಳಗಾವಿ ಜಿಲ್ಲೆಯಲ್ಲಿ ಕನಿಷ್ಠ 15 ಸ್ಥಾನ ಗೆಲ್ಲುವ ವಿಶ್ವಾಸವಿದೆ ಅಂದ್ರು. ಇನ್ನು ಸಿಎಂ ಬೊಮ್ಮಾಯಿ ಬೆಳಗಾವಿಯ ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದಂತೆ ಸ್ವಾರಸ್ಕೃತವಾದ ಸಂಗತಿ ನಡೆಯಿತು. ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಹಾಗೂ ಬೊಮ್ಮಾಯಿ ಮುಖಾಮುಖಿಯಾದರು. ಮೂರೂ ನಾಯಕರು ಪರಸ್ಪರ ಹಸ್ತಲಾಘವನ್ನ ಮಾಡಿ ಕೆಲಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ರು. ಅತ್ತ ಬಿಜೆಪಿಯ ದಿಲ್ಲಿ ನಾಯಕರು ಮೇಲಿಂದ ಮೇಲೆ ದಂಡೆತ್ತಿ ಬರ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಪಡೆ ಸಹ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗದಲ್ಲಿ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮಾಡ್ತಿದ್ದಾರೆ. ಮೊದಲು ಶೃಂಗೇರಿ ಮಠ ಹಾಗೂ ರಂಭಾಪುರಿ ಮಠಕ್ಕೆ ಭೇಟಿ ನೀಡಿದ ಪ್ರಿಯಾಂಕಾ ಗಾಂಧಿ ಬಾಳೆಹೊನ್ನೂರಿನಲ್ಲಿ ಸಮಾವೇಶವನ್ನ ನಡೆಸಿದ್ರು.
ಇನ್ನು ಕರ್ನಾಟಕದ ಚುನಾವಣಾ ಪ್ರಚಾರದಲ್ಲಿರುವ ಪ್ರಿಯಾಂಕಾ ಗಾಂಧಿ ಮೈಸೂರಿನ ಫೇಮಸ್ ಮೈಲಾರಿ ಹೋಟೆಲ್ಗೆ ಭೇಟಿಯನ್ನ ಕೊಟ್ಟರು. ಇಲ್ಲಿ ತಾವೇ ದೋಸೆ ಮಾಡಿದ ಪ್ರಿಯಾಂಕಾ ಅಲ್ಲಿನ ಟೇಸ್ಟ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಪ್ರಿಯಾಂಕಾ ಗಾಂಧಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸೇರಿ ಪಕ್ಷದ ಪ್ರಮುಖ ಮುಖಂಡರು ಸಾಥನ್ನ ಕೊಟ್ಟರು. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಭರ್ಜರಿ ರೋಡ್ ಶೋನ ಮಾಡುತ್ತಿದ್ದಾರೆ. ತೆರೆದ ವಾಹನದಲ್ಲಿ ಪ್ರಿಯಾಂಕಾ ಗಾಂಧಿ ರೋಡ್ ಶೋನ ನಡೆಸಿದ್ರು. ಕರ್ನಾಟಕ ವಿಧಾನಸಭೆ ಚುನಾವಣೆ ಅಖಾಡಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಗವಾಡದಿಂದ ಹೆಲಿಕಾಪ್ಟರ್ ಮೂಲಕ ಜಮಖಂಡಿಯಲ್ಲಿ ರಾಜನಾಥ್ ಸಿಂಗ್ ಲ್ಯಾಂಡ್ ಆದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ರಾಜನಾಥ್ ಸಿಂಗ್ ಪ್ರಚಾರವನ್ನ ಮಾಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪಿಟಿ ಪರಮೇಶ್ವರ್ ನಾಯ್ಕ್ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಮತಯಾಚಿಸಿದ್ರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೆ. ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡೋದಕ್ಕೆ ನಾನು ಶ್ರಮಿಸಿದ್ದೀನಿ. ಆದರೆ ಬಿಜೆಪಿಯವರು ಬಡವರ ಬಗ್ಗೆ ಕಾಳಜಿ ಇಲ್ಲ. ಈಗಿನ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಆಗಿರುವಾಗ ಪರಮೇಶ್ವರ್ ನಾಯ್ಕ್ ಅವರು ನನ್ನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದರು. ಬಹಳ ದಕ್ಷತೆಯಿಂದ ಕೆಲಸ ಮಾಡಿದ್ರು. ಅವರೊಬ್ಬ ಜನಪರ ಕಾಳಜಿ ಇರ್ತಕ್ಕಂಥ ರಾಜಕಾರಣಿ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರಬೇಕು. ಎಲ್ಲರ ಕಷ್ಟ ಸುಖಗಳಲ್ಲಿ ಪಾಲ್ದಾರನಾಗ್ತಕ್ಕಂಥ ಮನೋಭಾವ ಇರಬೇಕು. ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಆಗಬೇಕು, ಹಾಗೆಯೇ ಯಲಬುರ್ಗಾದಲ್ಲಿ ರಾಯರೆಡ್ಡಿ ಗೆಲುವು ಸಾಧಿಸಲಿ ಎಂದು ಹರಕೆ ಹೊತ್ತ ಅಭಿಮಾನಿಗಳು ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ದಾರೆ. ಕಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದ ಮಂಜುನಾಥ್ ಹಾಗೂ 4 ವರ್ಷದ ಮಗನಿಂದ ಸಿದ್ದು ಮತ್ತೆ ಸಿಎಂ ಆಗಬೇಕು ಅಂತ ದೀರ್ಘದಂಡ ನಮಸ್ಕಾರವನ್ನ ಹಾಕಿದ್ರು. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಾಬುರಾವ್ ಚಿಂಚನ್ಸೂರ್ ಪರ ಪತ್ನಿ ಅಮರೇಶ್ವರಿ ಪ್ರಚಾರವನ್ನ ಮಾಡಿದ್ರು. ರಸ್ತೆ ಅಪಘಾತದಲ್ಲಿ ಚಿಂಚನ್ಸೂರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹಿನ್ನೆಲೆ ಪತಿ ಪರ ಪತ್ನಿ ಅಮರೇಶ್ವರಿ ಚಿಂಚನ್ಸೂರ್ ಕೊಂಕಲ್ ಗ್ರಾಮದಲ್ಲಿ ಮತಯಾಚನೆ ಮಾಡಿದ್ರು. ಈ ವೇಳೆ ಪತ್ನಿಯನ್ನ ನೆನೆದು ಅಮರೇಶ್ವರಿ ಮತ್ತೆ ಕಣ್ಣೀರು ಹಾಕಿದ್ರು. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕೋಲಾರದ ಮುಳಬಾಗಿಲು ಜೆಡಿಎಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ಗೆ ಆಘಾತವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆದಿನಾರಾಯಣ್ಗೆ ಕುಮಾರಸ್ವಾಮಿ ಆಪ್ತ ಜೆಡಿಎಸ್ ಮುಖಂಡ ಆಲಂಗೂರು ಶಿವಣ್ಣ ಬೆಂಬಲ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮುಳಬಾಗಿಲು ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ಗೆ ಹಿನ್ನಡೆಯಾಗುವ ಆತಂಕ ಸೃಷ್ಟಿಯಾಗಿದೆ. 1000 ಜನ ಅವರು ಕೈ ಎತ್ತಿ ನನಗೆ ಒಂದು ಭರವಸೆ ಕೊಟ್ಟರು. ಅವರ ಭರವಸೆಯಿಂದ ನಾನು ಇವತ್ತು ಸಂಪೂರ್ಣ ಸಹಕಾರ ಆಧಾರವಾಗಿದೆ ಅಂತ ಸಭಾ ಮೂಲಕವಾಗಿ ಮಾಧ್ಯಮದ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಚುನಾವಣಾ ಕಾವು ಜೋರಾಗ್ತಿದ್ದಂತೆ ರಾಜಕೀಯ ನಾಯಕರ ಟಾಕ್ ಫೈಟ್ ಸಹ ಜೋರಾಗ್ತಾ ಇದೆ. ಈ ಬಾರಿ ರಾಜ್ಯದಲ್ಲಿ 150 ಸೀಟ್ ಗೆಲ್ತೇವೆ ಅಂತ ರಕ್ತದಲ್ಲಿ ಬರೆದು ಕೊಡ್ತೀನಿ ಎಂದಿದ್ದ ಡಿಕೆಶಿಗೆ ಮಾಜಿ ಸಿಎಂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಪಾಪ ಡಿಕೆ ಶಿವಕುಮಾರ್ ರಕ್ತದಲ್ಲಿ ಬರೆದುಕೊಂಡು ಬೇಡ, ಆಮೇಲೆ ಅವರಿಗೆ ರಕ್ತದ ಕೊರತೆಯಾದ್ರೆ ಕಷ್ಟ, ನಿರ್ಧಾರ ಮಾಡೋದು ಜನರು, ಡಿಕೆ ಶಿವಕುಮಾರ್ ಅಲ್ಲ ಅಂತ ಟಾಂಗ್ ಕೊಟ್ರು. ಇನ್ನು ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಹಿರಿಯ ನಾಯಕ ಆಲ್ಕೋಡ್ ಹನುಮಂತಪ್ಪ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಚ್ಡಿಕೆ, ಆಲ್ಕೋಡ್ ಹನುಮಂತಪ್ಪನವರು ಅವರ ಸ್ವಂತ ಮನೆಗೆ ವಾಪಸ್ ಬರ್ತಿದ್ದಾರೆ. ಅವರನ್ನ ಕಾಂಗ್ರೆಸ್ ಮೂಲೆ ಗುಂಪು ಮಾಡಿತ್ತು ಅಂತ ಕಿಡಿಕಾರಿದ್ರು. ಅತಂತ್ರ ಆದ್ರೆ ಸಿಎಂ ಆಗಬಹುದು ಅಂತ ಕಾಯ್ತಿದ್ದಾರೆ. ನಮಗೆ ಅತಂತ್ರ ಸರ್ಕಾರ ಬೇಡ, ಮಂಡ್ಯ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಅಂಬರೀಶ್ ಗುಡುಗಿದ್ದಾರೆ. ಉತ್ತರ ಪ್ರದೇಶದ ರೀತಿ ಇಲ್ಲೂ ಕೂಡ ಆಡಳಿತ ನಡೆಸಬೇಕು, ಅಲ್ಲಿಯಂತೆ ಗೂಂಡಾಗಳನ್ನ ಮಟ್ಟ ಹಾಕಬೇಕಾಗಿದೆ. ಪುಟ್ಟರಾಜು ವಿರುದ್ಧ ಸಿಬಿಐ ಕೇಸ್ ಇದೆ, ಇದು ಅಕ್ರಮ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅತಂತ್ರ ಆದ್ರೇನೆ ಒಬ್ಬರು ಒಂದು ರೀತಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋದು ಇವತ್ತು ಎಲ್ಲ ಕಡೆ ಇರೋವಂಥ ಮಾತೇನೆ. ಸೊ ಅತಂತ್ರ ಸರ್ಕಾರ ಆಗಲಿ ಅನ್ನೋವಂಥದ್ದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ನಮಗೆ ಅತಂತ್ರ ಸರ್ಕಾರ ಬೇಡ, ಅಭಿವೃದ್ಧಿಯ ಸರ್ಕಾರ ಬೇಕು. ಯಾಕಂದರೆ ಅತಂತ್ರ ಸರ್ಕಾರ ಇದ್ದಾಗ ನಮಗೆ ಯಾವ ರೀತಿಯ ಒಂದು ಆಡಳಿತ ಅವ್ರು ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಒಂದು ಬಾರಿ ಅಲ್ಲ, ಒಂದು 3 ಬಾರಿ ನಾವು ನೋಡಿದ್ವಿ. ಅದು ಸಾಕು.
ಸಚಿವ ವಿ ಸೋಮಣ್ಣ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರನ್ನು ನೀಡಿದೆ. ಕೆಪಿಸಿಸಿ ವಕ್ತಾರ ಮಾಜಿ ಪರಿಷತ್ ಸದಸ್ಯ ರಮೇಶ್ ಬಾಬು ಚುನಾವಣಾ ಆಯುಕ್ತರಿಗೆ ದೂರನ್ನು ನೀಡಿದ್ದಾರೆ. ಚಾಮರಾಜನಗರ ಜೆಡಿಎಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ ಸ್ವಾಮಿ ನಾಮಪತ್ರ ವಾಪಸ್ ಪಡೆಯುವಂತೆ ಬೆದರಿಕೆ ಹಾಗೂ 50 ಲಕ್ಷ ಹಣ ನೀಡುವ ಮುಂದೆ ಅಧಿಕಾರ ನೀಡುವ ಆಮಿಷ ಒಡ್ಡಲಾಗಿದೆ ಅಂತ ದೂರನ್ನು ನೀಡಿದ್ದಾರೆ. ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತಹ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಟ್ಟು 5,30,85,566 ಮತದಾರರಿದ್ದಾರೆ. ಪುರುಷರು 2,66,82,156 ಮತದಾರರಿದ್ದಾರೆ. ಮಹಿಳೆಯರು 2,63,98,583 ಮತದಾರರಿದ್ದಾರೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. 274 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,30,85,566. ಸೊ ನಾವು ಫೈನಲ್ ರೋಲಿಂದ ಇಲ್ಲಿವರೆಗೆ ಸುಮಾರು 16,04,285 ಹೆಸರನ್ನು ಸೇರಿಸಿದ್ದೀವಿ ನಮ್ಮ ಮತದಾರ ಪಟ್ಟಿಯಲ್ಲಿ. ಈಗ ನಾವು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರೋ ಗೂಳಿಹಟ್ಟಿ ಶೇಖರ್ ಮೇಲಿಂದ ಮೇಲೆ ಗುಡುಗುತ್ತಿದ್ದಾರೆ. ಬಿಜೆಪಿಯ ಹಿಂದೂ ಅಸ್ತ್ರಕ್ಕೆ ಗೂಳಿಹಟ್ಟಿ ಶೇಖರ್ ಕೌಂಟರ್ ಕೊಟ್ಟಿದ್ದು ಕೆಂಪು ಟವೆಲ್ ಹಾಕಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಕೆಂಪು ಸಮಾನತೆ ಸಾರುವ ಸಂಕೇತ ಅಂತ ಕಾರ್ಮಿಕರು ಶ್ರಮಿಕರ ಓಲೈಕೆಗೆ ಮುಂದಾಗಿದ್ದಾರೆ ಎಂದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಪತ್ನಿಗೆ ಕಿಡಿಗೇಡಿಗಳು ಶಾಕ್ ಕೊಟ್ಟಿದ್ದಾರೆ. ಪತಿಯ ಪರ ಪ್ರತಿಭಾ ಪ್ರಚಾರ ಮಾಡ್ತಿದ್ದಾಗ ಕೆಲ ಕಿಡಿಗೇಡಿಗಳು ಗಲಾಟೆ ಮಾಡಿದ್ದು ಕಾರ್ನ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಕಲ್ಲು ತೂರಾಟ ನಡೆಸಿ ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಕಾರ್ನಲ್ಲಿದ್ದ ಮೊಬೈಲ್ ಮತ್ತು ಪರ್ಸ್ ಅನ್ನು ಕಳ್ಳತನ ಮಾಡಿದ್ದಾರೆ. ಪ್ರಯುಕ್ತವಾಗಿ ನನ್ನ ಧರ್ಮಪತ್ನಿಯಾದಂಥ ಪ್ರತಿಭಾ ಅವರೇನಿವತ್ತು ಪಾರ್ವತಿಪುರಕ್ಕೆ ಬಂದಿದ್ರು. ಗಾಡಿನ ಇಲ್ಲಿ ಮರದ ನೆರಳಲ್ಲಿ ಪಾರ್ಕ್ ಮಾಡಿ ಅವ್ರು ಹೋದಂಥ ಒಂದು 5 ನಿಮಿಷದ ಒಳಗಡೆ ಯಾರೋ ಕಿಡಿಗೇಡಿಗಳು ಬಂದು ಅವರಿರ್ತಕ್ಕಂಥ ಏನು ಮುಂದೆ ಸೀಟಲ್ಲಿ ಅವ್ರೇನು ಕೂತ್ಕೋತಾರೆ ಅದರಲ್ಲಿ ಕಿಟಕಿನ ಹೊಡೆದಾಕಿ ಒಳಗಿದ್ದಂಥ ಬ್ಯಾಗ್ನ ಕದ್ದು ಬ್ಯಾಗಲ್ಲಿದ್ದಂಥ ಅವರ ಪರ್ಸನಲ್ ಐಟಮ್ಗಳು ಮೊಬೈಲ್. ಚುನಾವಣಾ ಅಖಾಡ ರಂಗೇರಿರೋ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮೀಸಲಾತಿ ಅಸ್ತ್ರವನ್ನ ಬೀಸುತ್ತಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮೀಸಲಾತಿ ವಿಷಯದಲ್ಲಿ ಬಿಜೆಪಿ ನಾಯಕರ ಮೋಸದಾಟ ಬಯಲಾಗಿದೆ. ಒಕ್ಕಲಿಗ ಹಾಗೂ ಲಿಂಗಾಯತರಿಗೆ ಲಾಲಿಪಾಪ್ ಕೊಟ್ಟಂತೆ ಆಗಿದೆ. ಇದು ಡಬಲ್ ಇಂಜಿನ್ ಸರ್ಕಾರ ಮಾಡಿರೋ ದ್ರೋಹ. ಬಿಜೆಪಿ ನಾಯಕರು ನೀಡಿದ್ದ ಸುಳ್ಳಿನ ಭರವಸೆ ಸುಪ್ರೀಂ ಕೋರ್ಟ್ನಲ್ಲಿ ಬಯಲಾಗಿದೆ ಅಂತ ಕಿಡಿಕಾರಿದ್ರು. ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಹಣದ ಹೊಳೆಯ ಹರಿಯೋದಕ್ಕೆ ಶುರುವಾಗಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದು 88 ಕೋಟಿ ಹಣ ಸೀಜ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 265 ಕೋಟಿ ಮೌಲ್ಯದ ವಸ್ತುಗಳು, 59 ಕೋಟಿ ಮೌಲ್ಯದ ಮದ್ಯ, 75 ಕೋಟಿ ಮೌಲ್ಯದ 147 ಕೆಜಿ ಚಿನ್ನಾಭರಣ ಹಾಗೂ 4.32 ಕೋಟಿ ಮೌಲ್ಯದ 616 ಕೆಜಿ ಬೆಳ್ಳಿ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಕರ್ನಾಟಕದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಹವಣಿಸ್ತಿರೋ ಬಿಜೆಪಿ ದಿಲ್ಲಿ ನಾಯಕರು ಮೇಲಿಂದ ಮೇಲೆ ದಂಡೆತ್ತಿ ಬರ್ತಿದ್ದಾರೆ. ಇದೇ ಹೊತ್ತಲ್ಲಿ ಈಗ 50 ಲಕ್ಷ ಬಿಜೆಪಿ ಕಾರ್ಯಕರ್ತರೊಂದಿಗೆ ವರ್ಚುವಲ್ ಸಂವಾದ ನಡೆಸೋ ಮೂಲಕ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳ 15 ಕಡೆ ವರ್ಚುವಲ್ ಸಂವಾದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು ಕಾರ್ಯಕರ್ತರ ಪ್ರಶ್ನೆಗೆ ಮೋದಿ ಉತ್ತರಿಸಲಿದ್ದಾರೆ. ನಾಳೆ ಬೆಳಿಗ್ಗೆ 9:30ಕ್ಕೆ ವರ್ಚುವಲ್ ಸಂವಾದ ನಡೆಯಲಿದ್ದು 24 ಲಕ್ಷ ಮಂದಿ ನಮೋ ಆಪ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಮಂಡ್ಯದ ಕೊತ್ತಗೆರೆ ಬಳಿಯ ವಿಸಿ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದ 5ವರಲ್ಲಿ ಇಂದು 2 ಶವ ಪತ್ತೆಯಾಗಿದೆ. ನಿನ್ನೆ 3 ಮೃತದೇಹವನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ಹೊರತೆಗೆದಿದ್ರು. ಇಂದು ಬೆಳಗ್ಗೆ ಮತ್ತೆ ಹುಡುಕಾಟ ನಡೆಸಿದ ಅಗ್ನಿಶಾಮಕ ಸಿಬ್ಬಂದಿ ಚಿಕ್ಕ ಕೊತ್ತಗೆರೆ ಗ್ರಾಮದ ಬಳಿ 2 ಶವವನ್ನ ಪತ್ತೆ ಹಚ್ಚಿದ್ದಾರೆ. ಮೃತದೇಹಗಳನ್ನ ವಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಕೆಲವು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿನ್ನ ರಾತ್ರಿ ಆಲಿಕಲ್ಲು ಮಳೆಯಾಗಿದ್ದು ಚಿಂತನಹಳ್ಳಿ, ಕಾಕಲವಾರ ಸೇರಿದಂತೆ ಹಲವು ಕಡೆ ವಿದ್ಯುತ್ ಕಂಬ ಹಾಗೂ ಮರಗಳು ನೆಲಕ್ಕುರುಳಿವೆ.
ಮಿಲಿಟರಿ ವಿಮಾನ ಮತ್ತು ಯುದ್ಧ ನೌಕೆಯನ್ನ ಬಳಸಿಕೊಂಡು ಭಾರತ 530ಕ್ಕೂ ಹೆಚ್ಚು ನಾಗರಿಕರನ್ನ ಸುಡಾನ್ನಿಂದ ಸ್ಥಳಾಂತರಿಸಿದೆ. ಈ ಮೂಲಕ ಆಪರೇಷನ್ ಕಾವೇರಿ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸುಡಾನ್ ಸೇನಾಪಡೆ ಮತ್ತು ಬಂಡುಕೋರ ಅರೆಸೈನಿಕ ಪಡೆಗಳ ನಡುವಿನ ಹೋರಾಟದ ನಡುವೆ ಈಶಾನ್ಯ ಆಫ್ರಿಕನ್ ದೇಶದಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಸ್ಥಳಾಂತರ ಮಾಡಲಾಗುತ್ತಿದೆ. हमारी जो जान बचाई है हम सब Now you can smile.